ಗ್ಯಾರಂಟಿ ಮೇಲೆ ಸೀಟ್ ಉಂಟಲ್ಲ, ಖಂಡಿತ ಬರೋದಿಲ್ಲ. ಪಾಪ ಎಷ್ಟು ಜನ ಕಾಯ್ತಾ ಇದ್ದಾರೆ, ನನಗೆ ಪ್ರೇ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅಧಿಕಾರ ಬರಲಿ, ನಮ್ಮ ಅಕೌಂಟ್ಗೆ 1 ಲಕ್ಷ ಬೀಳ್ತದೆ, 1 ಲಕ್ಷ ಬೀಳ್ತದೆ ಅಂತ. ಐದು ಗಂಟೆ 57 ನಿಮಿಷ. ಅಕೌಂಟ್ ಎಸ್. ಇನ್ನು 3 ನಿಮಿಷದಲ್ಲಿ ಕೊನೆಯ ಹಂತದ ಮತದಾನದ ಅವಧಿ ಮುಗಿಯುತ್ತೆ. ಎಕ್ಸಿಟ್ ಪೋಲ್ನ ಸಂಖ್ಯೆಗಳು ಬರ್ತವೆ. ಸರಳ ವಿಶ್ಲೇಷಣೆಯೊಂದಿಗೆ ಅತ್ಯಂತ ತ್ವರಿತವಾಗಿ ಈ ಸಂಖ್ಯೆಗಳನ್ನು ನಿಮಗೆ ಕೊಡೋದಕ್ಕೆ ನಮ್ಮ ತಂಡ ತಯಾರಾಗಿದೆ. ಮೊದಲ ಸಂಖ್ಯೆಯ ದಾರಿ ಕಾಯ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಎಕ್ಸಿಟ್ ಪೋಲ್ನ ಫಸ್ಟ್ ನಂಬರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. $543 ಕ್ಷೇತ್ರಗಳ ಪೈಕಿ ಬಿಜೆಪಿ ಎಷ್ಟು, ಕಾಂಗ್ರೆಸ್ ಎಷ್ಟು, ಎನ್ಡಿಎ ಎಷ್ಟು, ಐಎನ್ಡಿಎ ಎಷ್ಟು? ಕಳೆದ 2 ಚುನಾವಣೆಯಂತೆ ಬಿಜೆಪಿ ಮತ್ತೊಮ್ಮೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತಾ, ಅಥವಾ ಕೆಲವರ ಪ್ರಿಡಿಕ್ಷನ್ ಪ್ರಕಾರ ಸರಳ ಬಹುಮತಕ್ಕೆ ಬಿಜೆಪಿಗೆ ಸಂಖ್ಯೆಗಳ ಕೊರತೆಯಾಗಿ ಮಿತ್ರ ಪಕ್ಷಗಳನ್ನು ನಂಬಿಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತಾ? ಎನ್ಡಿಎಗಿಂತಲೂ ಐಎನ್ಡಿಎ ಮೈತ್ರಿಕೂಟ ಈಗಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ಭವಿಷ್ಯ ನೋಡಿದಂತೆ 295 ದಾಟ್ತೀವಿ ನಾವು ಅಂದ್ರು. ಅವರ ಭವಿಷ್ಯ ನಿಜ ಆಗತ್ತಾ, ಸಂಪೂರ್ಣ ನಿಜ ಆಗತ್ತಾ, ಪಾರ್ಷಿಯಲಿ ನಿಜ ಆಗತ್ತಾ? ಕೆಲವೇ ಕ್ಷಣಗಳಲ್ಲಿ ಮೊದಲ ಸಂಖ್ಯೆ. ಅತ್ಯಂತ ಕುತೂಹಲದ ಗಳಿಗೆ, ಅತ್ಯಂತ ಕುತೂಹಲದ ಗಳಿಗೆ. ಕೆಲವೇ ಕ್ಷಣಗಳಲ್ಲಿ ಎಕ್ಸಿಟ್ ಪೋಲ್ನ ಮೊದಲ ಸಂಖ್ಯೆಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತೀರಿ. ದೇಶದಾದ್ಯಂತ ಎಷ್ಟು ಅನ್ನೋದು ಒಂದು ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ಅನ್ನೋದು ಇನ್ನೊಂದು ಪ್ರಶ್ನೆ. ಕರ್ನಾಟಕ, ರಾಜಸ್ಥಾನ, ಹರಿಯಾಣಗಳು ಬಿಜೆಪಿಗೆ ಕಳೆದ ಸಲ ಹೋಲಿಸಿದರೆ ಕಡಿಮೆ ಆಗ್ತವೆ ಅಂತ ಭವಿಷ್ಯ ನುಡಿಯಲಾಗ್ತಾ ಇದೆ. ಕಡಿಮೆ ಆಗ್ತವೆ ಅನ್ನೋದಾದ್ರೆ ಎಷ್ಟು ಕಡಿಮೆ ಆಗ್ತವೆ? ಬರೀ 3 ರಾಜ್ಯಗಳ ಮಾತ್ರ ಕಡಿಮೆ ಆಗದ. ಇಲ್ಲಿನ ಕೊರತೆಯನ್ನ ಬಿಜೆಪಿ ಇನ್ನೆಲ್ಲೋ ನೀಗಿಸಿಕೊಳ್ಳುವ, ಇನ್ನೆಲ್ಲೋ ತುಂಬಿಕೊಳ್ಳುವ ಸಾಧ್ಯತೆ ಇದೆಯಾ? 10 ಹಲವು ಪ್ರಶ್ನೆಗಳು. ಶಂಕರ್ ಶೆಟ್ಟರ್ ನಮ್ಮ ಪ್ಯಾನಲ್ ಅಲ್ಲಿ ಇದ್ದಾರೆ. ಅವರು ವೇಟ್ ಮಾಡೋದು ಒಬ್ಬ ವ್ಯಕ್ತಿಯ ಭವಿಷ್ಯ, ಒಬ್ಬ ವ್ಯಕ್ತಿಯ ವೇಟ್ ಮಾಡ್ತಾರೆ. ಶಂಕರ್ ಶೆಟ್ರೆ ಯಾರು? ಟುಡೇಯಲ್ಲಿ ಪ್ರದೀಪ್ ಗುಪ್ತಂದೆ ಆಕ್ಸಿಸ್ ಇಂಡಿಯಾ ಪೋಲ್ ಇದು. ಆಕ್ಸಿಸ್ ನಾನು ಅದರ ಮೇಲೆ ಹೈಯೆಸ್ಟ್ ನೋಡಿ, ಅವರು 63 ಸರ್ವೆ ಮಾಡಿದ ಎಕ್ಸಿಟ್ ಪೋಲ್ ಮಾಡಿದಲ್ಲಿ 59 ಕರೆಕ್ಟ್, ಅಂದರೆ 94% ಸ್ಟ್ರೈಕ್ ರೇಟ್ ಅದು. ಅದು ಎಕ್ಸಿಟ್ ಪೋಲ್ 94% ಸ್ಟ್ರೈಕ್, ಸರ್ಪ್ರೈಸ್. ಅವ್ರು ನೋಡಿ ಅಲ್ಲಿ ಹಾಕ್ತಾ ಇದ್ದಾರೆ ನೋಡಿ, ಅವ್ರು ಎಕ್ಸಿಟ್ ಪೋಲ್ ಅಂತ ಹೇಳ್ತಾ ಇಲ್ಲ, ಎಕ್ಸಿಟ್ ಪೋಲ್ ಅಂತ ಹೇಳ್ತಾ ಇದ್ದಾರೆ, ಎಕ್ಸಿಟ್ ಪೋಲ್ ಅಂತ. ಡೆಫಿನೆಟ್ಲಿ ಅದು
ಪ್ರತಿ ಸಲ ನಾನು ಒಂದು 7-8 ವರ್ಷದಿಂದ ಅವ್ರು ಫಾಲೋ ಮಾಡ್ತಾ ಇದ್ದೇನೆ. ಏನು ಪ್ರಿಡಿಕ್ಷನ್ ಲಾಸ್ಟ್ ಟೈಮ್ ನೋಡಿ ಪರ್ಟಿಕ್ಯುಲರ್ ಒಂದು ಮಧ್ಯಪ್ರದೇಶ ಒಂದು ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಕೊಡ್ತೇನೆ. ಮಧ್ಯಪ್ರದೇಶದಲ್ಲಿ ಬಿಫೋರ್ ಪ್ರೀಪೋಲ್ ಎಲ್ಲ ಎಕ್ಸಿಟ್ ಪೋಲ್ ಬರೋಕ್ಕಿಂತ ಮೊದಲು ಎರಡು ಕಾಂಗ್ರೆಸ್ ಮತ್ತು BJP ಎರಡು 110 ಕಡೆ ಎಕ್ಸಿಟ್ ಪೋಲ್ ಆದ ಕೂಡಲೇ 120 ಮತ್ತು 100 ತಂದುಬಿಟ್ರು. ಬಟ್ ಆತ ಏನಿದೆ ಗೊತ್ತಾ, ಮಿನಿಮಮ್ ಫಿಗರ್ ವಿಲ್ ಬಿ 145, ಮ್ಯಾಕ್ಸಿಮಮ್ ಇಸ್ 165 ಅಂತ ಹೇಳ್ಬಿಟ್ಟ. ಕಡೆ ಅದು 165 ಆಯಿತು ಫೈನಲ್ ಫಿಗರ್. ಲೆಕ್ಕ ಹಾಕೊಳ್ಳಿ, ಅದು ಯಾರಿಗೂ ಧೈರ್ಯ ಇಲ್ಲ, ಯಾರೂ ಕೊಟ್ಟಿಲ್ಲ ಆ ಫಿಗರ್. ಎಲ್ಲರೂ 130 ವೆವರಿಂಗ್ ಮಾಡ್ತಿದ್ರು ಮಧ್ಯಪ್ರದೇಶ, ಬಟ್ ಈತ ಮಾತ್ರ 145 to 1. ಮತ್ತೊಂದು ಎಕ್ಸಾಂಪಲ್ ಕೊಡ್ತೇನೆ. ಹರಿಯಾಣದಲ್ಲಿ ಎಲೆಕ್ಷನ್ ಆಗ್ತದೆ, ಅಸೆಂಬ್ಲಿ ಎಲೆಕ್ಷನ್. ಹರಿಯಾಣದಲ್ಲಿ ಎಲ್ಲರೂ ಪ್ರೀಪೋಲ್ ಸರ್ವೆ ಎಕ್ಸಿಟ್ ಪೋಲ್ ಕೊಟ್ಬಿಟ್ಟು ಆತ ಇಲ್ಲ, ಇಲ್ಲಿ ಫೈಟ್ ಉಂಟು, ಎಲ್ಲರೂ BJP ಮೆಜಾರಿಟಿ, ಅಬ್ಸರ್ವೇಟಿವ್ ಮೆಜಾರಿಟಿ. ಇಲ್ಲ, ಇದಕ್ಕೆ ನನಗೆ ಒಂದು ಟೈಮ್ ಬೇಕು, ಒಂದು ದಿನ ಟೈಮ್, ನಿಮ್ಗೆ ಗೊತ್ತಿರ್ಬೋದು ಅಜಿತ್, ಒಂದಿನ ಎಕ್ಸ್ಟ್ರಾ ಟೈಮ್ ಬೇಕು, ಇವತ್ತು ಕೊಡಲ್ಲ ನಾನು ಎಕ್ಸಿಟ್ ಪೋಲ್ ರಿಸಲ್ಟ್, ನಾಳೆ ಕೊಡ್ತೇನೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಕೊಡ್ತಾರೆ, ಇಲ್ಲ ಇದು ನೆಕ್ ಟು ನೆಕ್ ಫೈಟ್ ಅಂತ. ಫೈನಲ್ ರಿಸಲ್ಟ್ ಬರುವಾಗ ಯಾರಿಗೂ ಮೆಜಾರಿಟಿ ಇಲ್ಲ, ನೆಕ್ ಟು ನೆಕ್ ಫೈಟ್. ಕರ್ನಾಟಕದಲ್ಲೂ ಎಕ್ಸಿಟ್ ಪೋಲ್ ಕೊಟ್ಟ ಮೇಲೆ ಮತ್ತೆ ರಿವೈವ್ಡ್ ನಂಬರ್ ನೆಕ್ಸ್ಟ್ ಡೇ ಮೇಲೆ ಕೂಡ ಇಂಥ ಕ್ಷೇತ್ರದಲ್ಲಿ ಬದಲಾವಣೆ, ಅದು ಯಾವ ಕ್ಷೇತ್ರ ಅಂತಲೇ ಹೇಳ್ತಾರೆ. ಮತ್ತೆ ನೋಡಿ, ಲಾಸ್ಟ್ ಟೈಮ್ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ 523 ರಿಸಲ್ಟ್ ಹೇಳ್ತಾರೆ ನಾಳೆ ಅವರು. 523 ರಿಸಲ್ಟ್, ಕಾನ್ಸ್ಟಿಟ್ಯೂನ್ಸಿ ವೈಸ್ ರಿಸಲ್ಟ್ ಹೇಳ್ತಾರೆ. ಆ 523 ಇವರು ಡೆಫಿನೆಟ್ ವಿನಿಂಗ್, ಇವರಿಗೆ ಎಡ್ಜ್, ಇವ್ರದ್ದು 50-50 ಲೂಸಿಂಗ್ ಇದಂತೇಳಿ. ಅದು ಯಾರು ಕೊಡ್ತಾರೆ ಹೇಳಿ ಅಷ್ಟು ಧೈರ್ಯವಾಗಿ? ಒಬ್ಬ ಜರ್ನಲಿಸ್ಟಲ್ಲಿ ನೀವು ಹೇಳಿದಾಗೆ ಸರ್ವೆ ಮಾಡುವವರು, ಥರ್ಡ್ ಪಾರ್ಟಿಗೆ ಔಟ್ಸೋರ್ಸ್ ಮಾಡೋರು. ಬಟ್ ಆತ ನೀವು ನೋಡಬೇಕು, ಅದು ನನಗೆ ನಾನು ಯಾವುದಾದ್ರೆ ಮುಂದೆ ಯಾವುದೇ ಒಂದು ನೋಡ್ತಾ ಇರೋದು ಅದು ಇಸ್ ದ ಪೋಲ್ ಅಂತ. ಇಲ್ಲಿ ಹಾಗೆ ಯಾರು ಧೈರ್ಯ ಬರಲ್ಲ ನೋಡಿ. ಬೇರೆ ಎಲ್ರಿಗೂ 120 ಕೊಟ್ಟು, ಬೇರೆ ಎಲ್ಲ ಒಂದು 10 ಜನ 120, ಒಬ್ಬ ಮಾತ್ರ 145 ಕೊಡ್ತಾನೆ. 140 ವೋಟ್, ಅದೇ ಅವಂದೇ ಕರೆಕ್ಟ್ ಆತ ಅಂತ ಹೇಳಿದರೆ ಲೆಕ್ಕ ಹಾಕೊಳ್ಳಿ. ಆ್ಯಂಡ್ ದಟ್ ಮೀನ್ಸ್ ದೇ ರಿಯಲಿ ಕಂಡಕ್ಟೆಡ್ ಸರ್ವೆ. ಇನ್ನು ಕೆಲವರು ಹೇಳ್ತಾರೆ ಕೆಲವು ಸರ್ವೆಗಳು ಸರಿಯಾಗಿ ಕಂಡಕ್ಟ್ ಆಗೋದಿಲ್ಲ, ಯಾವುದೋ ಒಂದು ಫಿಗರ್ ಬಂದ ಮೇಲೆ ಅದರ ಬೆನ್ನೆಲೆ ಕೆಲವರು ಕೊಟ್ಬಿಡ್ತಾರೆ ಅಂತ. ಅದು ಎಲ್ಲಿ ಸತ್ಯನೋ ನಿಜವ. ಬಟ್ ಆತ ಇವತ್ತು ನೋಡಿ ಫಸ್ಟಿಗೆ ಅವರು ಅನೌನ್ಸ್ ಮಾಡಲ್ಲ ಫಿಗರ್, ಲಾಸ್ಟ್ಗೆ ಏನೋ ಮಾಡ್ತಾರೆ. ಮತ್ತು ಆ ಫಿಗರ್ ನಿಮಗೆ ಪೆಕ್ಯುಲರ್ ಇರ್ತದೆ ಆ್ಯಂಡ್ ಇಟ್ ನಿಯರೆಸ್ಟ್ ಟು ದಿ ನೆಕ್ಸ್ಟ್ ಫೈನಲ್. ಇವತ್ತೇನು ಸೆಮಿಫೈನಲ್ ಅಂತ ಹೇಳ್ತೇವಲ್ಲ, ಇದರಲ್ಲಿ ನಮ್ಮ ಸ್ಪೋರ್ಟ್ಸಲ್ಲಿ ಹೇಳಿದರೆ ಸೆಮಿಫೈನಲ್ ಹೇಳ್ತೇವೆ, ನಾಳ್ದು ಫೈನಲ್ ಇಸ್. ಬಟ್ ಆಲ್ಮೋಸ್ಟ್ ಸೆಮಿಫೈನಲ್ ಫಿಗರ್ ಉಂಟಲ್ಲ, ಫೈನಲ್ಗೆ ಹತ್ತಿರ ಆಗುತ್ತೆ. ಒಂದು ಪ್ರದೀಪ್ ಗುಪ್ತಾ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇರುತ್ತೆ. ಇನ್ನೊಂದು ಸಟ್ಟ ಬಜಾರ್ ಏನು ಹೇಳುತ್ತೆ. ಸಟ್ಟ ಬಜಾರ್ 2 ತಾಸು ಈಗ ಏನೋ ಕ್ಲೋಸ್ ಆಗುತ್ತೆ. ಸಟ್ಟ ಬಜಾರ್ ಈಗೆಲ್ಲ ಕ್ಲೋಸ್ ಆಗ್ತಂತೆ, ಈಗ ಕ್ಲೋಸ್ ಆಗುತ್ತಂತೆ 2 ಗಂಟೆ ಕೆಳಕಲ್ಲ. ಅದೊಂದು ಬೇರೆ ಇದೆ ಜಗತ್ತು. 2 ತಾಸು ಕ್ಲೋಸ್ ಆಗುತ್ತಂತೆ. ಅದೆಲ್ಲ ಅವ್ರು ಆ್ಯಕ್ಚುಲಿ ದುಡ್ಡಿಟ್ಟು ಮಾತಾಡೋರು, ನಾವೆಲ್ಲ ಏನು ದುಡ್ಡಿಲ್ಲ ಮಾತಾಡ್ತಾವ್ರು. ರಿಯಲಿ ಅವ್ರು ದುಡ್ಡಿಟ್ಟು ಮಾತಾಡೋರು, ಅರ್ಥ ಆಯ್ತಲ್ಲ. ನಾನು ಏನಿಲ್ಲ, ಏನು ಯಾರಿಗೂ ಈಗ ಆಯ್ತಲ್ಲ, ನಂಗೂ ಬದಲು ಡಿಫರೆನ್ಸ್ ಒಪಿನಿಯನ್ ಬಂದು ಹೇಳ್ತಾರಲ್ಲ ಫಿಗರಲ್ಲಿ, ಮತ್ತೆ ಯಾರಿಗೆ ಎಷ್ಟು ಬಂದು ನಂಗೆ ಏನತ್ತೆ ಇಬ್ರು ದೋಸ್ತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.